ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಆ ಭಾಗದಲ್ಲಿ ಆಗಾಗ ಚಿರತೆ ಕಾಣಿಸಿಕೊಳ್ತಾ ಇದ್ದು ಜನರ ನಿದ್ದೆಗೆಡಿಸಿದೆ. ಜನ ಮನೆಯಿಂದ ಹೊರಬರಲು ಭಯ ಪಡ್ತಾ ಇದ್ದಾರೆ. ಜಮೀನು ಕೆಲಸಕ್ಕೆ ಹೋಗಲು 10 ಜನ ಸೇರಿಕೊಂಡು ದೊಡ್ಡ ಬಡಿಗೆ ಇತರೆ ಆಯುಧಗಳನ್ನ ಹಿಡಿದುಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ. ಚಿರತೆ ಸೆರೆ ಹಿಡಿಯುವಲ್ಲಿ ವಿಫಲವಾದ ಅರಣ್ಯ ಇಲಾಖೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ನಿದ್ದೆಗೆಡಿಸಿದ ಚಿರತೆ ಕುರಿತಾದ ಒಂದು ವರದಿ ಎಲ್ಲಿದೆ ನೋಡಿ. ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಗದಗ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ. ಹೌದು, ಅಸುಂಡಿ, ಬಿಂಕದಕಟ್ಟಿ, ಹುಲಕೋಟೆ, ಕುರ್ತಕೋಟೆ, ಮಲ್ಲಸಮುದ್ರ ಭಾಗದಲ್ಲಿ ಆಗಾಗ ಚಿರತೆ ಕಾಣಿಸಿಕೊಳ್ತಾ ಇದೆ. ಇದರಿಂದ ಜನರಲ್ಲಿ ಆತಂಕ ಶುರುವಾಗಿದೆ. ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಜಮೀನುಗಳಿಗೆ ಹೋಗಲು ಭಯ ಪಡ್ತಾ ಇದ್ದಾರೆ. ನಿನ್ನೆ ಸುಭದ್ರಮ್ಮ ಹೊಸ್ಮನಿ ಎಂಬುವರ ಜಮೀನಿನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಅಜ್ಜಿ ಮಗನೊಂದಿಗೆ ಜಮೀನಿಗೆ ಹೋಗಿದ್ದಾಳೆ. ಜೋಳದ ಜಮೀನಿನಲ್ಲಿ ನಾಯಿ ಬೇಟೆಗಾಗಿ ಚಿರತೆ ಅವಿತು ಕುಳಿತಿದೆ. ನಾಯಿ ಬೆನ್ನಹತ್ತಿ ಅಜ್ಜಿ ಬಳಿಯ ಹಾಯ್ದು ಹೋಗಿದೆ. ದಿಢೀರನ್ನು ನೋಡಿದ ಅಜ್ಜಿ ಭಯಗೊಂಡಿದ್ದಾಳೆ. ದಯವಿಟ್ಟು ಚಿರತೆ ಸೆರೆ ಹಿಡಿದು ಜನರ ಆತಂಕ ದೂರ ಮಾಡ್ರಿ. ಯಾರಿಗಾದ್ರೂ ಏನಾದ್ರೂ ಅನಾಹುತ ಮಾಡಿದ್ರೆ ಅದಕ್ಕೆ ಅರಣ್ಯ ಇಲಾಖೆ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ ಪ್ರತ್ಯಕ್ಷದರ್ಶಿ ಅಜ್ಜಿ ಸುಭದ್ರಮ್ಮ. ಅಸುಂಡಿ ಭಾಗದ ಅನೇಕ ನಾಯಿಗಳು, ಹಸು, ಕರುಗಳನ್ನ ಭೇಟಿಯಾಡ್ತಾ ಇದೆ. ಈ ಬಗ್ಗೆ ಸಂಬಂಧಿಸಿದ ಅರಣ್ಯ ಇಲಾಖೆ ಗಮನಕ್ಕೂ ತರಲಾಗಿದೆ. ಯಾವಾಗ್ಲೂ ಒಮ್ಮೆ ಬಂದು ಡ್ರೋನ್ ಕ್ಯಾಮೆರಾ ಹಾರಿಸಿ ಕಾಣ್ತಾ ಇಲ್ಲ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಕೈ ತೊಳೆದುಕೊಳ್ತಾ ಇದ್ದಾರಂತೆ. ಜೋಳ, ಕಬ್ಬು, ಮೆಕ್ಕೆಜೋಳ, ಹಳ್ಳ, ನಾಲೆಯಲ್ಲಿ ಆಗಾಗ ಚಿರತೆ ಕಾಣಿಸಿಕೊಳ್ತಾ ಇದೆಯಂತೆ. ನೋಡಿದ ಪ್ರತ್ಯಕ್ಷದರ್ಶಿಗಳು ಗ್ರಾಮ ಪಂಚಾಯತ್ಗೆ ತಿಳಿಸಿದ್ದಾರೆ. ಚಿರತೆ ಬಗ್ಗೆ ಗ್ರಾಮ ಪಂಚಾಯತ್ ವಾಹನ ಮೈಕ್ ಮೂಲಕ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದಾರೆ. ಇದರಿಂದ ಮತ್ತಷ್ಟು ಭಯ ಶುರುವಾಗಿದೆ. ಚಿರತೆ ಕಾರ್ಯಾಚರಣೆ ಬಗ್ಗೆ ಅಧಿಕಾರಿಗಳ ಡೋಂಟ್ ಕೇರ್ ಅಂತಿದ್ದಾರೆ. ಯಾರಿಗಾದ್ರೂ ಅನಾಹುತ ಮಾಡಿದ್ರೆ ಅದಕ್ಕೆ ಅರಣ್ಯ ಇಲಾಖೆ ಕಾರಣ. ದಯವಿಟ್ಟು ಚಿರತೆ ಸೆರೆ ಹಿಡಿದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿ ಅಂತಿದ್ದಾರೆ ಸ್ಥಳೀಯರು. ನಿನ್ನೆ ಸಂಜೆ ಮುಂದೆ ಹೊಲಕ್ಕೆ ಹೋಗಿದ್ದೀರಿ. ನನ್ನ ಮಗ ಅಲ್ಲಿ ಕುಂತ ಒಡ್ಡಿಗೆ, ನಾನು ನೋಡು ಹೊಲಕ್ಕೆ ಹೋದೆ. ಹಂಗ ಜೋಳದಾಗಿದ್ದ 2 ನಾಯಿ ಮಣಿಗಿದ್ದು. ಅಲ್ಲಿ ಜೋಳದಾಗಿದ್ದ ಜಿಗದ್ ಬಂದ್ಬಿಡ್ತು. ಅದು ಜಿಗದ್ ಬಿಡ್ತೀರಿ. ಜಿಗದ್ ಕೂಡಲೇ ನಾನು ಚಿಟ್ಟು ತೀರಿನ ನಾನು ಅವು ನಾಯಿ ಅವು ಅಂತ ಬಂದವಲ್ರಿ. ಚೀರಿದೆ. ಚೀರಿದ ಕೂಡಲೇ ನನ್ನ ಮಗ ಯವ್ವ ನಾಯಿ ಇದು ಚಿರ್ಚ್ಬಾರ್ಬೇ ಇತ್ತಾಗ ಚಿರ್ಚ್ಬಾರ್ಬೇ ಅಂದನ್ರಿ. ಅನ್ನತ್ಲೇನ ಆ ನಾಯಿ ಕೂಡ ಅದು ಓಡಿ ಹೋತಲ್ಲ, ಹೊಳ್ಳಿ ಮತ್ತೆ ಹಿಂಗೆ ನಿಂತದ. ನಾವು ಗಾಡಿ ತಗೊಂಡು ಹೊಳ್ಳಿ ಓಡಿ ಬಂದುಬಿಟ್ಟಿವಿ. ಅಯ್ಯಯ್ಯ ಹಾವಿನ ಬಣ್ಣ ಬಾರು ಮೀಸಿ ಇಷ್ಟೊತ್ತು ನಡಮಟ್ಟ. ಇನ್ನೂ ನಡಗ್ತೀನಿ, ಕಾಣವಲ್ಲ, ಇನ್ನೂ ನಡಗ್ತೀನಿ. ಈಗ ದವಾಖಾನೆಗಿದ್ದ, ಈಗ ಬಂದೀನಿ. ಹೆದರ್ ಬಿಟ್ಟೇನಿ ರೀ. ಬಗಣ ಅದು ದೂರ ಇಲ್ಲ, ಇಷ್ಟು ಐತಿ. ಬಗಣ ನಾಯಿ ಇರ್ಲಿಕ್ಕಂದ್ರೆ ನನಗೆ ಹಾಕದ. ನಮ್ಮೂರು ಪಂಚಾಯತಿಗೆ ಬಂದು ತಿಳಿಸಿದೀವಿ ನಾವು, ಹಿಂಗೆ ಆತ್ರಿ ಅಂತೇಳಿ. ಫಾರೆಸ್ಟ್ರಿಗೆ ಹೇಳಿದ್ರು. ಅವ್ರು ಫಾರೆಸ್ಟ್ರ್ ದರ್ಕಾರನೇ ಮಾಡವಲ್ರು. ನಮ್ಮೂರು ಹಾಳು ಮಾಡೋ ಮಟ್ಟ ಬಿಡೋದಿಲ್ಲ ಅವ್ರು ಅಲ್ರಿ. ಅವರು ನಾ ಅಲ್ಲಿ ನೋಡಿ ಬಂದೀವಿ, ನಾವು ಇಲ್ಲಿ ನೋಡಿ ಬಂದೀವಿ. ಸಿಗಲಿಲ್ಲ ಅಂದ್ರೆ ಗುರ್ತು ಕೊಡ ಅಂದ್ರೆ ಎಲ್ಲಿ ಬಗಲಾಗ ಇಟ್ಕೊಂಬರ್ಲಿ ಏನು ಹೆಣ್ಮಗಳು ಅದಲ್ಲ ಚಿರ್ಚ ತೊಗೊಂಡೋಗಿ ಗುರ್ತು ಕೊಡ್ಬೇಕಂತ ಅವ್ರಿಗೆ. ಅವ್ರಾಗಲ್ಲಿ ನಾನು ಇದ್ದಾಗ ಬಂದಿದ್ರು ಹೇಳ್ತಿದ್ದೆ ನಾನು. ನಮ್ಮ ಹೊಲದಲ್ಲಿ ಚಿರತೆ ಬಂದಿದೆ ಸರ್. ಇವತ್ತು ಬೆಳಗ್ಗೆ 9:30 ಸುಮಾರು ನಾವು ನೀರು ಹಾಸಾಕ್ತಿದ್ವಿ. ಅಲ್ಲಿ ಕಬ್ಬಿನ ಹೊಲ ಇದೆ. ಆ ಕಬ್ಬಿನ ಹೊಲದಾಗ ಅದು ಐತೆ ಚಿರತೆ. ಒಂದು ನಮ್ಮದು ನಾಯಿ ಇತ್ತು ಸಾಕಿದ್ದು, ಅದನ್ನು ತೊಗೊಂಡು ಹೋಗಿದೆ ಇವತ್ತು ಬೆಳಿಗ್ಗೆ. ಅದನ್ನು ನೋಡಿ ನಾವು ಓಡಿ ಬಂದು ಅಲ್ಲಿ ಸುತ್ತಮುತ್ತ ಹೊಲದಾರೆಲ್ಲ ಕೂಡ್ಕೊಂಡು ಮತ್ತು ಅಲ್ಲಿ ರಾಘು ಸಾವ್ಕರಿಗೆ ಫೋನ್ ಮಾಡಿ ಹೇಳಿದ್ವಿ ರೀ. ಅವರು ಕರೆಸಿದ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು. ಅವ್ರು ಬರ್ತಾರೆ, ನೋಡ್ತಾರೆ, ಅಟ್ಟು ಹೋಗ್ಬಿಡ್ತಾರೆ. ಅದಕ್ಕೇನು ಎಂತ ಅನ್ನೋದು ಅವ್ರಿಗೆ ಇದಿಲ್ಲ ರೀ. ಯಾರೊಬ್ಬರು ಮನುಷ್ಯನ ತಿಂದಿದ್ದಾಗ ಆಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಈಗ ಬರೀ ನಾಯಿ ತಿನ್ನಕತ್ತೈತಿ ಓಕೆ, ಆಮೇಲೆ ಮನುಷ್ಯರು ತಿಂತಂದ್ರೆ ಆಗ ಬರ್ತಾರೆ ಏನಂತ ಗೊತ್ತಿಲ್ಲ ರೀ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವರು ಬರ್ತಾರೆ, ನೋಡೋದು, ಅದು ಕ್ಯಾಮ್ರಾ ಬಿಡೋದು, ಅದನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಎಂತ ಅನ್ನೋದು ಒಂದು ಇದನ್ನು ಮಾಡ್ಬೇಕಲ್ಲ ರೀ. ಒಂದು ಏನಾರ ಇಟ್ಟು ಅದನ್ನು ಹಿಡಿದು ಹಾಕಿ. ಈಗ 3 ತಿಂಗಳು ಆತ್ರಿ ಇದು ಹಿಂಗೆ ಮಾಡಕತ್ತ ಸರ್. ಈಗಂಕರು 2 ದಿನದಾಗ ಭಾಳ ಕಾಟಾಗತ್ತೈತೆ ಸರ್ ನಮ್ಮ ರೈತರಿಗೆ. ಈಗ ನಾವು ಅದ್ರ ನೀರು ಹಾಸಿಬಿಟ್ಟು ಓಡಿ ಬಂದೀವಿ ಸರ್. ಮತ್ತು ಈಗ ಅದು ಅಲ್ರಿ ನಾವು ಸಾಯ್ಬೇಕಾ? ಇನ್ನು ಅದು ಒಂದು ಪ್ರಾಣಿ ಹೋಯ್ತು ಕರೆವು, ಇನ್ನು ನಮ್ಮನ್ನ ಹಿಡಿತೈತಿ. ಮತ್ತು ರೀ ಭಯ ಆಗುತ್ತೆ ಸರ್. ಮತ್ತು ಚಿರತಂದಿಂದಾಗ ಭಯ ಆಗುತ್ತೆ. ಇವತ್ತು ರೈತರು ಎಲ್ಲ ಹೋಗಬೇಕಾಗತ್ತೆ ರೀ. ಇಲ್ಲ ಅಲ್ಲಿ ಬಾಳೆ ಇರ್ತೈತಿ, ಅದನ್ನು ಬಿಟ್ಟು ಇರೋಕ್ಕಂಕರು ಆಗಲ್ಲ. ಮತ್ತು ಅದು ಯಾರೊಬ್ರು ಮನುಷ್ಯರು ತಿಂದಿಂದಾಗ ಏನಿದು ನಮ್ಮನ್ನು ಕೇರ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸರ್. ಹೊಲಕ್ಕೆ ಹೋಗೋಕೆ ಭಯ ಆಗುತ್ತೆ. ಹೊಲ್ದಾಗಿದ್ದಾನೆ ಓಡಿ ಬಂದೀನಿ ಸರ್. ನಾನು ಹೊಲ್ದಾಗಿದ್ದಾನೆ ಓಡಿ ಬಂದೇನೆ ರೀ. ಅದನ್ನು ಬಿಟ್ಟು ಎಲ್ಲ ಆಮ್ಯಾಗ ನಮ್ಮ ಊರವರೆಲ್ಲ ಕರೆಸ್ಕೊಂಡು ಎಲ್ಲ ಹುಡುಕಾಡಿದ್ವಿ ರೀ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ರು, ಅದು ಕ್ಯಾಮ್ರಾ ಬಿಟ್ಟರು, ಅಷ್ಟು ನೋಡಿದ್ರು, ಹೋಗ್ಬಿಟ್ರು. ಈಗ ನಾವು ಹೊಳ್ಳಿ ಇವಾಗ ಬಾಳೆ ಮಾಡೋಕ್ಕೆ ಹೆದರಿಕೆ ಬರ್ತೈತಲ್ಲ ಸರ್ ಕಬ್ಬಿನ್ಯಾಗ. ಅಲ್ಲಿ ಒಂದು ಬೋನ್ ಇಟ್ಟು ಅದಕ್ಕೆ ಏನು ಸುತ್ತಾರಲಿ ಎಲ್ಲ ಇದನ್ನು ಮಾಡ್ಬೇಕು ಸರ್. ಈಗ ನಮ್ಮ ಹೊಲ್ದಾಗ ಇನ್ನೊಂದು ಒಟ್ಟು ಹಂಗೆ ಅಡ್ಡಾಡೋದಲ್ಲ ರೀ ಸರ್. ಅದು ಹೊಟ್ಟೆ ಸುಟ್ಲೆ
ಯಾರಿಗಾರು ತಿಂತಂದ್ರೆ ಏನು ಮಾಡೋದು ಹೇಳ್ರಿ ಮನುಷ್ಯರಿಗೆ ಇದು ಬೀನ್ ಕಟ್ಟಿ ಸರ್ ಅಲ್ಲಿ ಅಡ್ಡಾಡಿತಿ ಒಟ್ಟು ಅಡ್ಡಾಡತ್ರಿ ಇಲ್ಲೇ ರೌಂಡ್ ನಿನ್ನೆ ಅಲ್ಲಿ ಬಂದಿತ್ತು ರೀ ಅಲ್ಲಿ ಒಂದು ಹೊಲದಾಗ ಇವತ್ತು ಇಲ್ಲಿ ಬಂದೈತೆ ತೋಟಕ್ಕೆ ರೀ ಅದು ಆ್ಯಕ್ಚುಲಿ ನಾಯಿ ತಿಂತೈತಿ ಓಕೆ ಮನುಷ್ಯರನ್ನ ತಿಂತಂದ್ರೆ ಏನು ಮಾಡೋದು ಹೇಳ್ರಿ ಅದಕ್ಕೆ ಏನಾರ ಆದ್ರೆ ನಮ್ಮ ರೈತರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾರ ಹೊಣೆ ಹಾಕಾರ ಇಷ್ಟು ಮಾತ್ರ ನಾವು ಹೇಳ್ತೀವಿ ನೋಡ್ರಿ. ಅಸುಂಡಿ ಸೇರಿ ಸುತ್ತಲಿನ ಭಾಗದ ಜನ ಜಮೀನಿಗೆ ಹೋಗಬೇಕು ಅಂದ್ರೆ ಭಯ ಪಡ್ತಾ ಇದ್ದಾರೆ. ಕಡಲೆ ಮೆಣಸಿನಕಾಯಿ ಬೆಳೆ ರಾಶಿ ಮಾಡಲು ನೀರು ಹಾಯಿಸಲು ಅನಿವಾರ್ಯ ಹೋಗಲೇಬೇಕು ಅಂತವರು 10 ಜನ ಒಟ್ಟಾಗಿ ದೊಣ್ಣೆ ಬಡಿಗೆ ಹಿಡಿದುಕೊಂಡು ಕೂಗುತ್ತಾ ಒಟ್ಟಾಗಿ ಹೋಗುವ ಅನಿವಾರ್ಯತೆ ಎದುರಾಗಿದೆ. ಅರಣ್ಯ ಇಲಾಖೆ ಕಾರ್ಯಾಚರಣೆ ಮೂಲಕ ಆದಷ್ಟು ಬೇಗ ಚಿರತೆ ಸೆರೆ ಹಿಡಿದು ಜನರಲ್ಲಿ ಇರುವಂತಹ ಭಯ ಆತಂಕ ದೂರ ಮಾಡಿ ಎಂಬುದು ಎಲ್ಲರ ಬೇಡಿಕೆಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.